ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸೂರ್ಯ ಮನೆಗೆ ಬಂದು ತುಂಬ ಖುಷಿ ಆಗ್ತಾನೆ. ಹಾಗೆ ನಾನು ಇವತ್ತು ನನ್ನ ದೇವತೆ ಕೈಯಲ್ಲಿ ಊಟ ಮಾಡಿಬಿಟ್ಟೆ ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾಂತಿ, ಅದರಲ್ಲಿ ಏನಿದೆ ಹೆಚ್ಚಿಗೆ, ಅದನ್ನೆಲ್ಲ ಮನೆಗೆ ಬಂದು ಹೇಳೋ ಅವಶ್ಯಕತೆ ಇದೆಯಾ ಅಂತ ಹೇಳಿದಾಗ, ಏನಾಯಿತು ಅಂತ ಹೇಳಿದಾಗ, ಇವತ್ತು ನಾನು ಸಕ್ಕರೆ ಊಟ ಬಡಿಸಿದ್ರು, ಊಟ ಮಾಡಿದೆ ಅಂತ ಹೇಳಿದಾಗ, ಅದೇನು ದೊಡ್ಡ ದೇವಸ್ಥಾನದಲ್ಲಿ ಇವತ್ತು ಕಸ್ತೂರಿನ ಪೂಜೆ ಇಟ್ಕೊಂಡಿದ್ಲು, ಹಾಗಾಗಿ ಎಲ್ಲರಿಗೂ ಊಟ ಬಡಿಸ್ಬೇಕು ಅಂದ್ಲು. ಹಾಗಾಗಿ ನಾನು ಬಡಿಸ್ದೆ. ಅದೇ ಪಂಕ್ತಿಲಿ ಇವನು ಕೂತ್ಕೊಂಡಿದ್ದ ಅಷ್ಟೇ ಅಂತ ಹೇಳಿದಾಗ, ಈ ಕಡೆ ಮನೋಜು ಅದೇ ಅಂದ್ಕೊಂಡೆ, ಏನು ಇವನು ಈ ರೀತಿಯಲ್ಲಿ ಅರ್ಥನ ಇಷ್ಟಕ್ಕಿಷ್ಟೆಲ್ಲ ಆಗಬೇಕಾ, ಇದೇನು ದೊಡ್ಡ ವಿಚಾರನಾ, ಹಾಗೆ ಹೀಗೆ ಅಂತ ಹೇಳಿ ಕೂಗಾಡ್ತಾನೆ. ಹಾಗೆ ಹೇಳ್ತಾನೆ ಸೂರ್ಯ, ಗೊತ್ತಿತ್ತು ಕಣೋ, ನೀನು ನಾನು ಸಂತೋಷವಾಗಿದ್ದರೆ ಯಾವಾಗಲೂ ಸಹಿಸಲ್ಲ ಅಂತ ಹೇಳಿ ಗೊತ್ತಿತ್ತು. ಅಷ್ಟಲ್ಲದೆ ನೀನು ನನ್ನ ಬಗ್ಗೆ ಏನೇನು ಕೆಟ್ಟದ್ದು ಹೇಳಿದೆಯಾ, ನನ್ನನ್ನು ಹಾಗೆ ಸಕ್ಕರೆಯನ್ನು, ಶಾಂತಿಯಮ್ಮನ ಎಷ್ಟು ದೂರ ಮಾಡಿದೆಯಾ ಅಂತ ಹೇಳಿ ನನಗೆ ಗೊತ್ತು ಕಣೋ ಅಂತ ಹೇಳಬೇಕಾದ್ರೆ ಈ ಕಡೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಏನಾಗಿತ್ತು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.